ಕಲ್ಲುಬಂಡೆ ಕಾರ್ಮಿಕರ ಪರ ಧ್ವನಿ ಎತ್ತಲು ಸಂಘಟನೆ ಸಜ್ಜು. ಸರ್ಕಾರದಿಂದ ಕಲ್ಲುಬಂಡೆ ಕಾರ್ಮಿಕರಿಗೆ ಯಾವುದೇ ಅನುಕೂಲ ಇಲ್ಲ. ನ್ಯೂಸ್5ಗೆ ಸ್ವಾಗತ. ಕಲ್ಲುಬಂಡೆ ಕಾರ್ಮಿಕರ ಪರ ಧ್ವನಿ ಎತ್ತಲು ಚಿಂತಾಮಣಿ ತಾಲೂಕಿನ ಜುಂಜನಹಳ್ಳಿ ಕ್ರಾಸ್ ಬಳಿ ಇರುವ ಬೆಟ್ಟದ ಬಳಿ ನೂತನವಾಗಿ ಕಲ್ಲುಬಂಡೆ ಕಾರ್ಮಿಕರ ನೂತನ ಸಂಘಟನೆಯನ್ನು ಪ್ರಾರಂಭಿಸಲಾಗಿದ್ದು, ಮೊದಲ ದಿನವೇ ಸರ್ಕಾರಕ್ಕೆ ಹಲವು ಮನವಿಗಳನ್ನು ನೀಡಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ನೂರಾರು ವರ್ಷಗಳಿಂದ ಬಂಡೆ ಕಾರ್ಮಿಕರು ಬಂಡೆಗಳನ್ನು ನಂಬಿ ಜೀವನವನ್ನು ನಡೆಸುತ್ತಾರೆ. ಆದರೆ ಅವರ ಕುಟುಂಬಕ್ಕೆ ಸರ್ಕಾರದಿಂದ ಆಸರೆ ಇಲ್ಲದಂತಾಗಿದೆ. ಕೊರೋನಾ ಸಂದರ್ಭದಲ್ಲಿಯೂ ಯಾವುದೇ ಅನುದಾನ ಸಹಕಾರ ಸಿಕ್ಕಿಲ್ಲ. ಕಲ್ಲುಬಂಡೆ ಕುಟುಂಬಗಳು ಸಾಕಷ್ಟು ಜನ ಕುಡಿತದ ಚಟಕ್ಕೆ ಬಿದ್ದು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಿದ್ದಾರೆ. ಆದ್ದರಿಂದ ಸರ್ಕಾರ ಕಲ್ಲುಬಂಡೆ ಜೀವನವನ್ನು ನಡೆಸುತ್ತಿರುವ 60 ವರ್ಷ ಮೇಲ್ಪಟ್ಟ ದುಡಿದ ಕುಟುಂಬಗಳಿಗೆ 10,000 ಪ್ರೋತ್ಸಾಹ ಹಣವನ್ನು ಕೊಡುವಂತೆ ಒತ್ತಾಯ ಮಾಡಿದ್ರು. ಏನೋ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಡೆಗಳ ಬಳಿ ಬಂದು ಮುಳ್ಳು ಕಂಬಿ ಹಾಕಿ ಇಲ್ಲಿಗೆ ಬರಬಾರದು ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವತ್ತಾದರೂ ಬಂದು ಅಳತೆ ಮಾಡಿದ್ದೀರಾ? ಇಲ್ಲಿಗೆ ಗಿಡ ನೆಡುತ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ರಾಜ್ಯದಲ್ಲಿ ಸುಮಾರು 10,000 ಜನ ಬಂಡೆ ಕೂಲಿ ಕಾರ್ಮಿಕರಿಗೆ ಅನ್ಯಾಯವಾಗಿದೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು, ಅರಣ್ಯ ಇಲಾಖಾ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಬಂಡೆ ಕಾರ್ಮಿಕರಿಗೆ ನ್ಯಾಯ ಕೊಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೂರಾರು ವರ್ಷಗಳಿಂದ ಭೂಮಿ ಹುಟ್ಟಿದ ದಿವಸದಿಂದ ಕಲ್ಲುಬಂಡೆ ಕಾರ್ಮಿಕರು ಅನೇಕ ವರ್ಷಗಳಿಂದ ಈ ಭೂಮಿಯನ್ನು ನಂಬಿಕೊಂಡು, ಈ ಬಂಡೆಯನ್ನು ನಂಬಿಕೊಂಡು ಬಂಡೆ ಕಾರ್ಮಿಕರು ನೂರಾರು ವರ್ಷಗಳಿಂದ ಸುಮಾರು ಒಂದು 5,000 ಕುಟುಂಬಗಳು, ಸುಮಾರು ಒಂದು 10,000 ಜನಕ್ಕಿಂತ ಹೆಚ್ಚಿನ ಈ ಬಂಡೆಗಳನ್ನು, ಕಲ್ಲು ಬಂಡೆಗಳನ್ನು ನಂಬಿಕೊಂಡು ಜೀವನ ಮಾಡ್ತಾರೆ. ಬೆಳಗ್ಗೆ ಬಂದು ರಕ್ತ ತಾರಿಸಿ ರಕ್ತವನ್ನು ಕೊಟ್ಟು ಈ ಬೆಳೆಸಿಲಿಗೆ ಆಗಲಿ ಮಳೆ ಬರಲಿ ಅದನ್ನೇ ನಂಬಿಕೊಂಡು ಕೆಲಸ ಮಾಡಿದ್ರೆ ಊಟ ಇಲ್ಲ ಅಂತಂದರೆ ಮಕ್ಕಳಿಗೆ ಊಟ ಇಲ್ಲ, ವಿದ್ಯಾಭ್ಯಾಸಕ್ಕೂ ಊಟ ಮಾಡೋಕ್ಕೂ ಇಲ್ಲ. ಆದ್ದರಿಂದ ಅನ್ನಷ್ಟು ವರ್ಷಗಳಿಂದ ಈ ಬಂಡೆಯನ್ನು ನಂಬಿಕೊಂಡು ಈ ಈ ಕಾರ್ಮಿಕರು ಈ ಜನದಿಂದ ಅನೇಕ ವರ್ಷಗಳಿಂದ ಇದ್ರೂ ಅವ್ರ ಪಾಪ ಕರೋನಾ ಟೈಮಲ್ಲಿ ಎಲ್ಲ ಸಂಘದವ್ರಿಗೂ ಎಲ್ಲ ಕಾರ್ಮಿಕರುಗಳಿಗೂ ಬಂತು ಹಣ. ಪಾಪ ಇವ್ರಿಗೆ ಹಣ ಒಂದು ಬಂದಿದ್ದಾಗಲಿ ಯಾವುದೇ ರೀತಿಯಾದಂಥ ಈ ಕಾರ್ಮಿಕರಿಗೆ 1 ರೂಪಾಯಿಯನ್ನು ಹಣವನ್ನು ಬಂದಿಲ್ಲ. ಆ ರೀತಿಯಾಗಿ ಎಲ್ಲಿ ನೋಡಿದ್ರು ಪಾಪ 60 ವರ್ಷ ಆದರೆ ಈ ಕಳ್ಳನ್ನು ಹೊಡೆದು ಪಾಪ ಸುಮಾರು ಅವ್ರು ಬದುಕೋಕ್ಕಾಗಲ್ಲ, ಆಮೇಲೆ ಎದ್ದೇಳಕ್ಕಾಗಲ್ಲ, ಸುಮಾರು ದಿವಸಗಳು ಬದುಕೋಕ್ಕಾಗಲ್ಲ. ಸುಮಾರು 100ಕ್ಕೆ 100% ಪಾಪ ಈ ಕುಡಿದೋದು ಜಾಸ್ತಿ ಆಗಿಬಿಟ್ಟು ಕಲ್ಲುಬಂಡೆಗಳಲ್ಲಿ ಸುಸ್ತಾಗಿಬಿಟ್ಟು ಎಣ್ಣೆ ಹಾಕೋದು ಕಲ್ಕೊಂಡು ಸುಮಾರು ಕುಟುಂಬಗಳು ವಿದ್ಯಾಭ್ಯಾಸ ಇಲ್ಲಿದೆ, ವಿದ್ಯಾಭ್ಯಾಸ ಮಾಡ್ಸೋಕ್ಕಾಗದಿರ ಸುಮಾರು ಒಂದು 5,000 ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದೆ ಅಂತಂದರೆ ಸತ್ಯವಾದಂಥ ಮಾತು. ಇದನ್ನು ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಲಿ, ಈ ಚಿಕ್ಕ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಮತ್ತು ಅವರ ಮನೆಗಳಿಗಾಗಲಿ ಇವರು ತಕ್ಷಣವನ್ನು ಮಂಜೂರು ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಸಹಾಯ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. 60 ವರ್ಷ ಮೇಲ್ಪಟ್ಟಂಥ ಪ್ರತಿಯೊಬ್ಬ ಕಾರ್ಮಿಕನಿಗೆ, ಬಂಡೆ ಕಲ್ಲುಬಂಡೆ ಕಾರ್ಮಿಕರಿಗೆ 10,000 ರೂಪಾಯಿ ಒಂದು ವೇತನವನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅನೇಕ ಕುಟುಂಬಗಳಿಗೆ ಇವತ್ತು ಮನೆ ಇಲ್ಲ, ಇವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡ್ಸೋಕ್ಕಾಗಲಿಲ್ಲ. ತುಂಬ ನೋವಿಂದ ಊಟಕ್ಕಿಲ್ದಿರಂತ 2 ಹೊತ್ತು ಊಟ ಮಾಡಿದ್ದೀರಾ ಒಂದು ಕಲ್ಲನ್ನು ನಂಬಿಕೊಳ್ಳುವಂಥ ಜೀವನವನ್ನು ಇವತ್ತು ಕಾರ್ಮಿಕರಲ್ಲಿ ಇದ್ದಾರೆ. ಅದರಲ್ಲಿ ಸಂದರ್ಭದಲ್ಲಿ ಮತ್ತೆ ನಮ್ಮ ಅರಣ್ಯ ಅಧಿಕಾರಿಗಳು ಬಂಡೆ ಮೇಲೆ ಗಿಡ ನಾಡಿಸಿ ಅವ್ರು ಬೆಳೆಸಿ ಅವ್ರೇನೋ ಕಾಯಿಗಳು ತೆಗಿತಾರೆ ಅಂತ ಒಂದು ಎಲ್ಲಿ ಬಂಡೆ ಇದ್ರೂ ಕಲ್ಲು ಬಂಡೆಗಳೆಲ್ಲ ಅವ್ರು ಹಾಕೊಂಡು ನಿಮ್ಗೆ ಮುಲಕಲ್ಲ ಕಮ್ಮಿ ಆಗ್ತೀವಿ, ಎಲ್ಲಾದರೂ ಇದ್ರೆ ಮುಲಕಮ್ಮಿ ಆಗಿಬಿಟ್ಟು ಕಂಬೌಂಡ್ ಹಾಕ್ತೀವಿ, ನೀವು ಬರಬಾರ್ದು ಅಂತಾರೆ. ಯಾವತ್ತು ಸ್ವಾಮಿ ನೀವು ಇಲ್ಲಿ ಬಂದು ಅಳತೆ ಮಾಡಿ ತಗೊಂಡಿದ್ದೀರಾ ನಿಮ್ಮ ಜಮೀನು? ಈ ಕಲ್ಲು ಬಂಡೆಯಲ್ಲಿ ಯಾವತ್ತಾದ್ರೂ ಅಳತೆ ಮಾಡಿದ್ದೀವಾ? ಯಾವತ್ತಾದ್ರೂ ಇಲ್ಲಿ ನೀವು ಸಾಧನೆ ಮಾಡ್ಕೊಂಡಿದ್ದೀವಾ? ಯಾವತ್ತಾದ್ರೂ ಇದು ಬಂಡೆ ಹೊಡೆದಿದ್ದೀವಿ ಸ್ವಾಮಿ ಅರಣ್ಯ ಇಲಾಖೆಯವರು? ಇಲ್ಲೇನೋ ಗಿಡ ನಾಟಿ ಏನು ಮರ ಬೆಳೆಸ್ತೀರ ನೀವು? ಈ ಥರ ಅನ್ಯಾಯ ಮಾಡಿದ್ವಿ. ಯಾವುದು ನಿಮ್ಗೆ ಅರಣ್ಯ ಸಂಬಂಧಪಟ್ಟಂಥ ಜಮೀನು ಎಲ್ಲಾದರೂ ಇದ್ರೆ ಆ ಜಮೀನಲ್ಲಿ ತಗೊಂಡು ಗಿಡ ನಾಟಿಸಿ ನೀವು ಕಾಂಪೌಂಡಿಗೆ ಅದರಲ್ಲಿ ಮಾಡಿ. ಖಂಡಿತವಾಗಿ ಈ ಅರಣ್ಯ ಅಧಿಕಾರಿಗಳು, ಹಿಂದೆ ಇರುವಂಥ ತಹಸೀಲ್ದಾರ್ಗಳು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಿನ ದಂಡಾಧಿಕಾರಿಗಳು ತಕ್ಷಣವನ್ನು ಈ ಕಾರ್ಯಕ್ರಮವನ್ನು ಈ ಕಲ್ಲುಬಂಡೆಯಲ್ಲಿ ಅವರಿಗೆ ವಿಸ್ತೀರ್ಣ ಇಲ್ಲ, ಎಲ್ಲೋ ಆಫೀಸ್ಗಳಲ್ಲಿ ಕೂತ್ಕೊಂಡು ಬರೆದಿರುವಂಥ ಅದನ್ನು ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳು ರದ್ದು ಮಾಡಬೇಕು. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5.